ಇದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬರ್ತಿದ್ದಂತ ಆ 2,000 ರೂಪಾಯಿ ಇನ್ನು ಮುಂದೆ ಶಾಶ್ವತವಾಗಿ ನಿಂತು ಹೋಗುತ್ತಾ? ಸರ್ಕಾರದಿಂದ ಬಂದಿದೆ ಶಾಕಿಂಗ್ ನ್ಯೂಸ್. ನೀವು ಮಾಡುವಂತ ಒಂದೇ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಖಾತೆಗೆ ಬರುವಂತಹ ಹಣವನ್ನ ಆಟೋಮೆಟಿಕ್ ಆಗಿ ಕಟ್ ಮಾಡಬಹುದು. ಎಚ್ಚರ. ಲಕ್ಷಾಂತರ ಮಹಿಳೆಯರ ಅಕೌಂಟ್ ದಿಢೀರಂತ ರದ್ದಾಗ್ತಾ ಇದೆ. ಆದ್ರೆ ಯಾಕೆ ಅಂತ ದೊಡ್ಡ ತಪ್ಪು ನಮ್ ಜನ ಏನ್ ಮಾಡಿದ್ರು? ರಾಜ್ಯ ಸರ್ಕಾರದ ಈ ಕಠಿಣ ಆದೇಶವನ್ನ ಪಾಲಿಸದಿದ್ರೆ ಡಿಲೀಟ್ ಆಗುವಂತ ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇರಬಹುದು. ಏನದು ಹೊಸ ನಿಯಮ? ಆ ಒಂದೇ ಒಂದು ಸಿಂಪಲ್ ಕೆಲಸ ನೀವು ಮಾಡಿಲ್ಲ ಅಂತಂದ್ರೆ ಮುಂದಿನ ತಿಂಗಳಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದು ಬರೀ 0 ಬ್ಯಾಲೆನ್ಸ್. ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ಪಡ್ಕೊಳ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ರಾಜ್ಯ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದಂತ ಜೊತೆಗೆ ಕಠಿಣವಾದಂತ ಆದೇಶವೊಂದನ್ನ ಹೊರಡಿಸೋದಕ್ಕೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಿಮ್ಮ ಖಾತೆಗೆ ಇನ್ನು ಮುಂದೆ ಹಣ ಬರಬೇಕಾ ಅಥವಾ ನಿಮ್ಮ ಗೃಹಲಕ್ಷ್ಮಿ ಹಣ ಶಾಶ್ವತವಾಗಿ ಕಟ್ ಆಗಬೇಕಾ ಅನ್ನೋದನ್ನ ನಿರ್ಧರಿಸುವಂತ ಹೊಸ ನಿಯಮ, ರೂಲ್ಸ್ ಒಂದು ಜಾರಿಗೆ ಬಂದಿದೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀನಿ. ನೀವು ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ನಿಮ್ಮ ಖಾತೆಗೆ ಬರುವಂತ ಆ 2,000 ರೂಪಾಯಿ ಹಣ ಇನ್ನು ಮುಂದೆ ಬರೋದಿಲ್ಲ. ಹೌದು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನು ಮುಂದೆ ತಂತ್ರಜ್ಞಾನ, ಟೆಕ್ನಾಲಜಿ ಆಧಾರಿತ ಭಾರಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸೊ ಯೋಜನೆ ದುರ್ಬಳಕೆ ಮಾಡ್ಕೊಳ್ತಿರೋರಿಗೆ ಬಿಸಿ ಮುಟ್ಟಿಸೋದಕ್ಕೆ ಸರ್ಕಾರ ಈಗ ಒನ್ ಟೈಮ್ ಬಯೋಮೆಟ್ರಿಕ್ ಅಂದ್ರೆ ಒಂದು ಬಾರಿ ಹೆಬ್ಬೆಟ್ಟಿನ ಗುರುತು ನೀಡೋದನ್ನ ಕಡ್ಡಾಯಗೊಳಿಸಿದೆ. ನೀವೇನಾದ್ರೂ ಸರ್ಕಾರದ ಈ ಹೊಸ ರೂಲ್ಸ್ ಪ್ರಕಾರ ನಿಮ್ಮ ಖಾತೆಯನ್ನ ನವೀಕರಣ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ದೆ ಇದ್ರೆ ಇನ್ನು ಮುಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದಿಲ್ಲ ಸ್ನೇಹಿತರೆ. ಅಂದ್ರೆ ಗೃಹಲಕ್ಷ್ಮಿ ಹಣ ಜಮೆ ಆಗೋದಿಲ್ಲ. ಹಾಗಾದ್ರೆ ಯಾರ ಖಾತೆಗೆ ಹಣ ಬರೋದಿಲ್ಲ? ಸರ್ಕಾರ ಈ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ನೀವು ಎಲ್ಲಿ ಹೋಗಿ ನಿಮ್ಮ ಖಾತೆಯನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು? ಇವೆಲ್ಲದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಬಯೋಮೆಟ್ರಿಕ್ ಅನ್ನ ಎಲ್ಲಿ ಕೊಡಬೇಕು, ಹೇಗೆ, ಯಾವಾಗ ಒಳಗೆ ಕೊಡಬೇಕು ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಅಸಲಿ ಕಥೆ ಏನು? ಸರ್ಕಾರ ಈ ನಿಯಮವನ್ನ ಯಾಕೆ ತಂತು ಅಂತ ನೋಡೋಣ. ಸೊ ಇತ್ತೀಚೆಗೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅತ್ಯಂತ ಶಾಕಿಂಗ್ ಮಾಹಿತಿಯೊಂದನ್ನ ಹೇಳಿದ್ದಾರೆ ಸ್ನೇಹಿತರೆ. ಅಂದ್ರೆ ಅವರ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಹಾಗೆ ದುರ್ಬಳಕೆ ನಡೀತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಅದು ಎಂತ ಶಾಕಿಂಗ್ ಸತ್ಯ ಗೊತ್ತಾ? ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡೀತಿದ್ದಂತ ಫಲಾನುಭವಿಗಳಲ್ಲಿ ಒಂದಲ್ಲ ಎರಡಲ್ಲ 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ಈಗಾಗಲೇ ನಿಧನರಾಗಿದ್ದಾರೆ. ಹೌದು, ನೀವು ಕೇಳ್ತಿರೋದು ನಿಜ. 2 ಲಕ್ಷ ಮಂದಿ ಮೃತಪಟ್ಟಿದ್ರೂ ಕೂಡ ಅವರ ಹೆಸರಲ್ಲಿ ಇಂದಿಗೂ ಸದ್ದಿಲ್ಲದ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅದನ್ನ ಯಾರೋ ವಿಡ್ರಾ ಕೂಡ ಮಾಡ್ಕೊಳ್ತಾ ಇದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ಈ ರೀತಿ ಅನರ್ಹರ ಪಾಲಾಗ್ತಿರೋದನ್ನ ಇಲಾಖೆ ಕಂಡು ಬೆಚ್ಚಬಿದ್ದಿದೆ. ಸೊ ಅದಕ್ಕೋಸ್ಕರ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ಅಂದ್ರೆ ಜಮೆ ಆಗ್ತಿರೋದು ಒಂದ್ ಕಡೆ ಆದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಆ ಹಣವನ್ನ ವಿಡ್ರಾ ಮಾಡ್ಕೊಳ್ತಾ ಇದ್ರೆ ಅಷ್ಟೇ ಅಲ್ಲ, ಕಥೆ ಇಲ್ಲಿಗೆ ಮುಗ್ದಿಲ್ಲ ಸ್ನೇಹಿತರೆ. ಇದಕ್ಕಿಂತ ದೊಡ್ಡ ಶಾಕ್ ಇನ್ನೊಂದಿದೆ. ಬಡವರಿಗಾಗಿ ತಂದಂತ ಈ ಯೋಜನೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾರಲ್ವಾ, ಸೊ ಅವರು ಅಂದ್ರೆ ಅವರ ಒಂದು ಹೆಸರಿನಲ್ಲಿ ಶ್ರೀಮಂತರು ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ. ಸೊ ಈ ಎರಡೂ ರೀಸನ್ ಇಂದ ಈ ಒಂದು ರೂಲ್ಸ್ ಅನ್ನ ತಂದಿರುವಂತದ್ದು. ಇನ್ನೊಂದು ಪ್ರಮುಖ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಹಲವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿದ್ರು ಕೂಡ ಅವರು ಈ ಹಿಂದೆ ಮಾಡಿದಂತ ಬ್ಯಾಂಕ್ ಸಾಲಗಳಿಗೆ ಆ ಹಣ ಆಟೋಮೆಟಿಕ್ ಆಗಿ ಕಟ್ಟಾಗಿ ಜಮೆ ಆಗ್ತಾ ಇತ್ತು. ಸೊ ಇದರಿಂದ ಮಹಿಳೆಯರ ಕೈಗೆ ಹಣ ಸಿಗ್ತಾ ಇರಲಿಲ್ಲ. ಇನ್ನು ಕೆಲವು ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಇದರಿಂದ ಅವರಿಗೆ ಸರ್ಕಾರದ ಯಾವುದೇ ಮೆಸೇಜ್ ಕೂಡ ರೀಚ್ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಅರ್ಹ ಬಡ ಮಹಿಳೆಯರಿಗೆ ಮಾತ್ರ ಯೋಜನೆಯ ಲಾಭ ಸಿಗಬೇಕು ಅನ್ನುವಂತ ಉದ್ದೇಶದಿಂದ ಸರ್ಕಾರ
ಸರ್ಕಾರ ಈಗ ಗೃಹಲಕ್ಷ್ಮಿ ಖಾತೆಗಳ ಸಂಪೂರ್ಣ ಮರು ನೋಂದಣಿ ಜೊತೆಗೆ ಈ KYC ಪ್ರಕ್ರಿಯೆಯನ್ನ ಕಡ್ಡಾಯಗೊಳಿಸಿದೆ ಸ್ನೇಹಿತರೆ. ಸೊ ಮೊದಲು ನಿಮಗೆ ಬಹುಶಃ ನೆನಪಿರ್ಬೋದು, ಅಂದ್ರೆ ಬಯೋಮೆಟ್ರಿಕ್ ಶುರು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ಹಣ ಪಡೆಯುವುದನ್ನ ತಡೆಯೋದಕ್ಕೆ ಮೊದಲು ಸರ್ಕಾರ ಒಂದು ಉಪಾಯ ತಂದಿತ್ತು. ಬಹುಶಃ ಗೊತ್ತಿರಬಹುದು ನಿಮ್ಗೆ. ಅದೇನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ತಾವಿನ್ನೂ ಬದುಕಿದ್ದೇವೆ ಅನ್ನೋದಕ್ಕೆ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅನ್ನುವಂತ ನಿಯಮ ಮಾಡೋದಕ್ಕೆ ಯೋಚಿಸಿತ್ತು. ಆದ್ರೆ ಈ ನಿಯಮದ ಸುದ್ದಿ ಹೊರಬೀಳ್ತಿದ್ದಂತೆ ಜನಸಾಮಾನ್ಯರಿಂದ, ವಿಶೇಷವಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಂದ ತೀವ್ರವಾದಂತ ಒಂದು ವಿರೋಧ ವ್ಯಕ್ತವಾಗುತ್ತೆ. ವಯಸ್ಸಾದಂತ ತಾಯಿಯಂದರು ಸರ್ಕಾರಿ ಕಚೇರಿಗಳಿಗೆ ಅಲ್ದೋಡೋದು ಕಷ್ಟ ಆಗತ್ತೆ. ಸೊ ಹಾಗಾಗಿ ನಮ್ಗೆ ಈ ರೀತಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಆಗಲ್ಲ ಅನ್ನುವಂತ ಒಂದಷ್ಟು ವಿವಾದಗಳು ನಡೆಯುತ್ತೆ. ಸೊ ಜನರ ಈ ಒಂದು ತೊಂದರೆಯನ್ನ ಅರ್ಥ ಮಾಡ್ಕೊಂಡು ಸರ್ಕಾರ ತಕ್ಷಣವೇ ಆ ಜೀವಿತ ಪ್ರಮಾಣ ಪತ್ರದ ಆಲೋಚನೆಯನ್ನ ಅಲ್ಲಿಗೆ ಬಿಟ್ಬಿಡುತ್ತೆ. ಆದ್ರೆ ದುರ್ಬಳಕೆ ತಡಿಬೇಕಲ್ವಾ? ಸೊ ಅದಕ್ಕಾಗಿ ಸರ್ಕಾರ ಕಂಡುಕೊಂಡಂತ ಸೂಪರ್ ಹಾಗೆ ಡಿಜಿಟಲ್ ಪರ್ಯಾಯ ಮಾರ್ಗವೇ ಈ ಒಂದು ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆ. ಇದು ಮಹಿಳೆಯರಿಗೆ ಅತಿ ಕಡಿಮೆ ತೊಂದರೆ ಕೊಡುವಂತ ಅತ್ಯಾಧುನಿಕ ತಂತ್ರಜ್ಞಾನ ಸ್ನೇಹಿತರೆ. ಇಲ್ಲಿ ನೀವೇನ್ ದೊಡ್ಡದಾಗಿ ಏನು ಮಾಡಬೇಕು ಅಂತ ಇಲ್ಲ. ಸೊ ಅದು ಹೇಗೆ ಏನು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಒಂದಷ್ಟು ಗೃಹಲಕ್ಷ್ಮಿ ಯೋಜನೆ ಏನಿದೆ ಒಂದಷ್ಟು ಜನರಿಗೆ ರದ್ದಾಗಿದೆ. ಸೊ ನೀವು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ ಏನ್ ಗೊತ್ತಾ? ಯಾರಿಗೆಲ್ಲ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಕಟ್ ಆಗುತ್ತೆ ಅನ್ನೋದು ಗೊತ್ತಾಗಬೇಕು. ಸೊ ನಿಮ್ಮ ಬಳಿ BPL ಕಾರ್ಡ್ ಇರಲಿ ಅಥವಾ APL ಕಾರ್ಡ್ ಇರಲಿ, ನೀವು ಈ ಯೋಜನೆಗೆ ಅರ್ಹರಾಗ್ತೀರಾ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಸ್ನೇಹಿತರೆ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಿರಬಾರ್ದು. ಸೊ ಮಾಡಿದ್ರೆ ನಿಮ್ಗೆ ದುಡ್ಡು ಬರೋದು ಸ್ಟಾಪ್ ಆಗುತ್ತೆ. ಮಹಿಳಾ ಹಾಗೆ ಮಕ್ಕಳ ಕಲ್ಯಾಣ ಇಲಾಖೆ ಈಗಾಗಲೇ ಆಹಾರ ಆಗಿರ್ಬೋದು, ನಾಗರಿಕ ಸರಬರಾಜು ಇಲಾಖೆಯ ಜೊತೆ ಸೇರಿ ಒಂದಷ್ಟು ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ನಿಯಮ ಉಲ್ಲಂಘಿಸಿ BPL ಕಾರ್ಡ್ ಹೊಂದಿದ್ದಂತ ಸುಮಾರು 2 ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನ BPL ನಿಂದ APL ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಇವರಲ್ಲಿ ಬಹುತೇಕರು ಶ್ರೀಮಂತರಾಗಿದ್ದು ಆದಾಯ ತೆರಿಗೆಯನ್ನ ಕಟ್ತಾ ಇದ್ದಾರೆ. ಸೊ ಅದು ಗೊತ್ತಾಗಿದೆ. ಸೊ ಇಂತಹ ಎಲ್ಲಾ ಕುಟುಂಬಗಳ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ. ಸೊ ಇವರಿಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ 2,000 ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಈಗ ಗೃಹಲಕ್ಷ್ಮಿ ದುಡ್ಡು ಹೇಗ್ ಬರುತ್ತೆ, ಯಾರಿಗ್ ಬರಲ್ಲ, ಇವೆಲ್ಲದ್ರ ಬಗ್ಗೆ ಗೊತ್ತಾಯ್ತು. ಸೊ ಸರಿ, ಈಗ ಅಪ್ಡೇಟ್ ವಿಚಾರ, ನಿಮ್ಮ ಖಾತೆಯನ್ನ ಹೇಗೆ ನವೀಕರಿಸಬೇಕು ಅದನ್ನ ತಿಳ್ಕೊಳ್ಳೋಣ. ಸೊ ನಿಜವಾದ ಹಾಗೆ ಅರ್ಹ ಫಲಾನುಭವಿಗಳು ತಮ್ಮ ಹಣವನ್ನ ಸುರಕ್ಷಿತವಾಗಿಡೋದಕ್ಕೆ ಏನು ಮಾಡಬೇಕು, ನವೀಕರಣ ಮಾಡಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು, ಈ ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿ. ಸೊ ಮೊದಲಿಗೆ ಫಲಾನುಭವಿ ಮಹಿಳೆಯರು ತಮ್ಮ ಹತ್ತಿರದ ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಖುದ್ದಾಗಿ ನೀವು ಭೇಟಿ ಕೊಡಬೇಕಾಗತ್ತೆ. ಸೊ ಗ್ರಾಮೀಣ ಪ್ರದೇಶದವರು ತಮ್ಮ ವ್ಯಾಪ್ತಿಯ ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಹೋಗ್ಬೋದು ಸ್ನೇಹಿತರೆ. ಬಟ್ ಇಲ್ಲಿ ನಿಮ್ಮ ಯಜಮಾನರನ್ನ ಕಳಿಸೋದು ಆಗಿರ್ಬೋದು, ಮಕ್ಕಳನ್ನ ಕಳಿಸೋದು ಅದ್ರ ತರ ಮಾಡಬೇಡಿ, ನೀವೇ ಹೋಗ್ಬೇಕು. ಅಲ್ಲಿಗೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಅಂದ್ರೆ ನೀವು ಬಳಸ್ತಿರುವಂತ ಆಕ್ಟಿವ್ ಮೊಬೈಲ್ ಸಂಖ್ಯೆಯನ್ನ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು. ಅಂದ್ರೆ ನಿಮ್ಮ ಮೊಬೈಲ್ ಅನ್ನು ತಗೊಂಡು ಹೋಗಿ ಅಲ್ಲಿನ ಸಿಬ್ಬಂದಿಗೆ ನಿಮ್ಮ ಗೃಹಲಕ್ಷ್ಮಿ ಖಾತೆ ವಿವರವನ್ನ ಕೊಡಬೇಕಾಗತ್ತೆ. ಸೊ ನಿಮ್ಮ ಹೆಬ್ಬೆಟ್ಟಿನ ಗುರುತು ಅಂದ್ರೆ ಬಯೋಮೆಟ್ರಿಕ್ ಅನ್ನ ಅಲ್ಲಿ ಕೇಳ್ತಾರೆ, ಅದನ್ನ ಕೊಡಬೇಕಾಗತ್ತೆ. ಸೊ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಅಲ್ಲಿ ಲಿಂಕ್ ಮಾಡ್ತಾರೆ, ಅಷ್ಟೇ, ನಿಮ್ಮ ಕೆಲಸ ಮುಗೀತು. ಸೊ ನಿಮ್ಮ ಖಾತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ. ಜೊತೆಗೆ ಪ್ರತಿ ತಿಂಗಳು ನಿಮಗೆ ಯಾವ ತರ ದುಡ್ಡು ಬರ್ತಾ ಇರುತ್ತೋ ಅದೇ ತರ ಜಮೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮಹಿಳೆಯರು ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ಸರ್ಕಾರ ಯಾವುದೇ ಫಲಾನುಭವಿಯ ಹೆಸರನ್ನ ನೇರವಾಗಿ ಡಿಲೀಟ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಇದು ಕೇವಲ ಒಂದು ಬಾರಿಯ ಪ್ರಕ್ರಿಯೆ ಆಗಿರುತ್ತೆ. ಅಂದ್ರೆ ಮಹಿಳೆಯರು ಪ್ರತಿ ತಿಂಗಳು ಹೋಗಿ ಹೆಬ್ಬೆಟ್ಟನ್ನ ಕೊಡಬೇಕಾಗಿಲ್ಲ, ಕೇವಲ ಒಂದು ಬಾರಿ ಬಯೋಮೆಟ್ರಿಕ್ ನೀಡಿದ್ರೆ ಸಾಕು. ನೀವು ಎವ್ರಿ ಟೈಮ್ ನಿಮಗೆ 2,000 ಬರಬೇಕು ಅಂತ ಹೇಳ್ಕೊಂಡು ನೀವು ಗ್ರಾಮವನ್ನು ಹೋಗಿ ಹೆಬ್ಬೆಟ್ ಕೊಡಬೇಕು ಅಂತ ಇಲ್ಲ. ಸರ್ಕಾರ ಶೀಘ್ರದಲ್ಲೇ ಇದಕ್ಕೆ ಅಧಿಕೃತ ಆದೇಶ ಕೊನೆಯ ದಿನಾಂಕವನ್ನ ಕೊಡುತ್ತೆ. ಸೊ ಯಾರು ನಿಗದಿತ ಸಮಯದೊಳಗೆ ತಮ್ಮ ಖಾತೆಯನ್ನ ಬಯೋಮೆಟ್ರಿಕ್ ನೀಡಿ ನವೀಕರಿಸೋದಿಲ್ವೋ ಅಂತಹ ಖಾತೆಗಳು ಮಾತ್ರ ಸ್ವಯಂ ಚಾಲಿತವಾಗಿ ಅಂದ್ರೆ ಆಟೋಮೆಟಿಕ್ ಆಗಿ ರದ್ದಾಗುತ್ತೆ. ನಂತರ ನೀವು ಸರ್ಕಾರಕ್ಕೆ ದೂರು ನೀಡಿದ್ರೂ ಕೂಡ ಯಾವುದೇ ಯೂಸ್ ಇಲ್ಲ ಸ್ನೇಹಿತರೆ. ಆದ್ರಿಂದ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾವಾಗ ಇದರೊಂದು ಅಪ್ರೂವಲ್ ಸಿಗುತ್ತೋ ಅವಾಗಲೇ ಮಾಡಿ. ಸರ್ಕಾರದ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೃತಪಟ್ಟವರ ಹೆಸರಿನಲ್ಲಿ ಜೊತೆಗೆ ಶ್ರೀಮಂತರು ಹಣ ಪಡೆಯುತ್ತಿರೋದನ್ನ ತಡೆಯೋದಕ್ಕೆ ತಂದಿರುವಂತ ಈ ಬಯೋಮೆಟ್ರಿಕ್ ಪದ್ಧತಿ ಸರಿಯಾಗಿದ್ಯಾ? ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಸ್ನೇಹಿತರೆ. ಸೊ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಯೋಮೆಟ್ರಿಕ್ ಯಾವಾಗ ಒಂದು ಇಂಪ್ಲಿಮೆಂಟ್ ಮಾಡ್ತಾರೋ ತಕ್ಷಣ ನಿಮ್ಮ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕ 1 ಕೇಂದ್ರಗಳಿಗೆ ಹೋಗಿ ಹೆಬ್ಬೆಟ್ಟನ್ನ
ಕೊಟ್ಟು ಬನ್ನಿ. ಸೊ ಪ್ರತಿ ತಿಂಗಳು ಕೊಡಬೇಕು ಅಂತ ಇಲ್ಲ, ಒನ್ ಟೈಮ್ ಮಾತ್ರ ಆಗಿರುತ್ತೆ. ಸೊ ಇದು ಯಾರೆಲ್ಲ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಸರ್ಕಾರದ ಯೋಜನೆಯ ದುರ್ಬಳಕೆಯನ್ನ ಮಾಡ್ತಾ ಇದ್ರು, ಸೊ ಅಂಥವ್ರಿಗೋಸ್ಕರ ಇದನ್ನ ಮಾಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.